ಹಾಯ್ ಎಲ್ರಿಗೂ, ನಾನಿವತ್ತು ಬಂದಿರೋದು ತುರಹಳ್ಳಿ ಟ್ರೀ ಪಾರ್ಕ್ಗೆ. ನೋಡಿ, ಇದು ಪಾರ್ಕ್ ಎಂಟ್ರೆನ್ಸ್ ಈ ಥರ ಎಲ್ಲ ಇದೆ. ಇಲ್ಲೇನೋ ಬರಡ್ದು ಒಂದು ಸ್ಟ್ಯಾಚ್ಯೂ ಈ ಥರ ಇದೆ ಚಿಕ್ಕದಾಗಿ. ತುಂಬ ಚೆನ್ನಾಗಿದೆ. ಇದು ಸ್ಟೇಟ್ ಬರ್ಡ್ ಆಫ್ ಕರ್ನಾಟಕ, ನೀಲಕಂಠ ಪಕ್ಷಿ ಅಂತ ಇದ್ರ ಹೆಸರು. ಸೊ ತುಂಬ ಚೆನ್ನಾಗಿದೆ ಸ್ಟ್ಯಾಚ್ಯೂ. ಈ ಪ್ಲೇಸ್ ಒಂಥರ ನೋಡ್ತಿದ್ರೆ ಬೆಂಗಳೂರಲ್ಲೇ ಒಂದು ಮಿನಿ ಚಿಕ್ಕಮಂಗ್ಳೂರು ಥರ ಇದೆ. ತುಂಬ ಚೆನ್ನಾಗಿದೆ. ಮರ ಗಿಡ ಪರಿಸರ ಪ್ರಕೃತಿ ಪ್ರೇಮಿಗಳಿಗೆ ಒಂಥರ ಅದ್ಭುತನೇ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಅಣ್ಣ ತಮ್ಮಂದರು ಡಸ್ಟ್ಬಿನ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಅಲ್ಲೊಬ್ಬ ನಿಂತಿದ್ದಾನೆ ಡಸ್ಟ್ಬಿನ್ ಹಿಡ್ಕೊಂಡು. ನೋಡಿ ಅಣ್ಣ ತಮ್ಮ. ಕೋಗಿಲೆ ಕೂ ಕೂ ಅಂತ ಕೂಗ್ತೈತೆ. ಕೂ ಕೂ. ನಿಮ್ಗೆಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇದು ಜೀರುಂಡೆ ಅಂತ ಒಂದು ಹುಳ. ನೋಡಿ, ಇದನ್ನ ನವಿಲು ಅಂತಾರೆ. ಇದು ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ. ನೋಡಿ, ರೋಡ್ ಚೆನ್ನಾಗಿದೆಯಾ? ಆರಾಮಾಗಿ ಈ ಥರ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಏನೋ ಒಂಥರ ಮನ್ಸಿಗೆ ಖುಷಿ. ನೋಡಿ ನೋಡಿ, ಮರ ಗಿಡ ಬಳ್ಳಿ. ಅಲ್ಲಿ ಏನೋ ಉದ್ದ ಇದೆ ನೋಡಿ. ಇಲ್ಲಿ ತುಕ್ಕು ತುಕ್ಕು ಬಂಡಿ, ಜಿಮ್ ಮಾಡವು ಇದೆಲ್ಲ ಇಲ್ಲಿದ್ದಾವೆ. ನೋಡಿ, ಚಿಕ್ಕ ರಸ್ತೆ, ತುಂಬ ಚೆನ್ನಾಗಿದೆ. ಇದು ನಾವು ನಡ್ಕೊಂಡು ಹೋಗಿ ಮಾಡಿರೋ ರಸ್ತೆ. ಅದೇನೋ ಅಂತಾರಲ್ಲ, ಮನುಷ್ಯ ಕಾಲಿಟ್ಟ ಜಾಗದಲ್ಲಿ ಹುಲ್ಲೂ ಕೂಡ ಬೆಳೆಯಲ್ಲ ಅಂತ. ಹಾಗೆ ನೋಡಿ, ಎಷ್ಟು ಚೆನ್ನಾಗಿದೆ ಪ್ರಕೃತಿ. ಚಿಟ್ಟೆ ಹುಡುಕ್ತಿದ್ದೀನಿ ಇಲ್ಲಿ, ಚಿಟ್ಟೆ ಒಂದು ಸಿಗ್ತಿಲ್ಲ. ಎಂತ ಮಾಡೋದು ನನಗೆ ಗೊತ್ತಾಗ್ತಿಲ್ಲ. ಚಿಟ್ಟೆ ಎಲ್ಲಿದ್ಯಾ? ಬೇಗ ಸಿಗು. ಎಲ್ಲಿದ್ಯಾ? ಹೋಗಿಲ್ಲ ಮಾತ್ರ ಕೂ ಕೂ ಅಂತ ಕೂಗ್ತಾನೆ ಇದ್ದವು, ಆದರೆ ಚಿಟ್ಟೆನೇ ಕಣ್ಣಿಗೆ ಬೀಳ್ತಿಲ್ಲ. ದೇವ್ರೆ, ಚಿಟ್ಟೆ ಕಣ್ಣಿಗೆ ಕಾಣಿಸಂಗೆ ಮಾಡು. ಕಾಣ್ತು. ಅಯ್ಯೋ, ಸಿಗ್ಲೇ ಇಲ್ಲ. ನೋಡ್ತಿದ್ದೀನಿ ಹಾಗೆ, ಚಿಟ್ಟೆ ಎಲ್ಲಾದರೂ ಸಿಗ್ತದ ಅಂತ. ನೋಡಿ ಗೈಸ್, ಮರ ಚೆನ್ನಾಗಿ ಹಾಗೆ ಎಲೆಗಳು ತಂಪಾದ ಗಾಳಿ ಕೊಡ್ತಿವೆ. ತಣ್ಣನೆಯ ಗಾಳಿ, ಪರಿಸರ, ಮರ ಗಿಡ, ಮಳೆ. ಅಲ್ಲ, ಇವಾಗ ಸದ್ಯಕ್ಕೆ ಮಳೆ ಬರ್ತಿಲ್ಲ, ಬಂದರೆ ಚೆನ್ನಾಗಿರುತ್ತೆ. ಸಿಕ್ತು ನೋಡಿ ಚಿಟ್ಟೆ ಒಂದು. ಹೋಯ್ತು. ಅಲ್ಲಿ ಹೋಗ್ತಿದೆ ನೋಡಿ. ಸಿಕ್ತು. ಹೋಯ್ತು. ಕೈಯಲ್ಲಿ ಒಂದು ಕಡ್ಡಿ ಹಿಡ್ಕೊಂಡು ನಟ ಆಡ್ಕೊಂಡು ಹೋಗ್ತಿದ್ರೆ ಒಂಥರ ಚಂದ. ನಾನಂತೂ ಜಾಸ್ತಿ ಕೈಯಲ್ಲಿ ಕಡ್ಡಿ ಹಿಡ್ಕೊಂಡೆ ಅಲ್ಲಾಡ್ತಿದ್ನಪ್ಪ ಮೊದಲೆಲ್ಲ. ಸಾರಿ, ಅಡ್ಡಾಡ್ತಿದ್ದೆ. ಇಲ್ಲೇನೋ ಇದೆ. ಇದು ಚಿಪ್ಪು ಹಂದಿ. ಚೆನ್ನಾಗಿದೆಯಲ್ವಾ? ಮುದ್ದಾಗಿದೆ. ಅಲ್ಲಿ ಹಾಕಿದ್ದಾರೆ ನೋಡಿ, ಚಿಪ್ಪು ಹಂದಿ ಅಂತ ನೇಮ್ ಬೋರ್ಡಲ್ಲಿ. ಈ ಥರ ಒಂದೊಂದೇ ಹೆಜ್ಜೆ ಇಡ್ತಾ ನಿಧಾನಕ್ಕೆ ಇಳಿಬೇಕು. ಸ್ವಲ್ಪ ಜೋರಾಗಿ ಹೋಗಕ್ಕೆ ಹೋದ್ರೂ ಜಾರು ಬಿಡುತ್ತೆ ಅಲ್ವಾ? ಹುಷಾರಾಗಿ ಇಳಿಬೇಕು. ನೋಡಿ, ಅಲ್ಲಿ ಹುಲಿ ಸ್ಟ್ಯಾಚ್ಯೂ ಇದೆ. ಹುಲಿಯವರು ಅಲ್ಲೇ ನಿಂತ್ಕೊಂಡಿದ್ದಾರೆ ಪಾಪ. ಜಂಪ್ ಮಾಡಿ ಅಲ್ಲಿಂದ ಒಮ್ಮೆ. ಬೇಡ, ನೀವು ಜಂಪ್ ಮಾಡಿದರೆ ನಮಗೆ ಕಷ್ಟ ಆಗುವುದು. ಆಮೇಲೆ ನೀವು ಹಾಗೆ ನಿಂತಿರಿ ಅಲ್ಲಿ. ಗೈಸ್, ಇಲ್ಲೇನೋ ಸೂರ್ಯಾಸ್ತವನ್ನು ನೋಡುವ ವ್ಯೂ ಪಾಯಿಂಟ್ ಇದೆಯಂತೆ. ದೂರದಿಂದ ಇಲ್ಲೇ ನೋಡೋಣ ಒಂದ್ಸತಿ. ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಎತ್ತರಕ್ಕೆ, ಅಲ್ಲಿಗೆ ಹೋಗ್ಬೇಕು. ಅಯ್ಯೋ, ನಮ್ಮ ಕಾಲಲ್ಲಿ ಕಡ್ಡಿ ಸಿಕ್ಕಾಕೊಂಡು.
ಇಲ್ಲೇನೋ ಮಕ್ಕಂಡೈತೆ, ನೋಡೋಣ ಬನ್ನಿ. ಇದು ಕ್ಯಾಟ್ರ್ ಪಿಲ್ಲರ್, ಕಂಬಳಿ ಹುಳ. ತುಂಬ ಹೆದರುತ್ತಿದ್ರಲ್ಲ, ಇದು ಚರ್ಮದ ಮ್ಯಾಗ ಹತ್ತಿದ್ರೆ ಅಲರ್ಜಿ ಥರ ಏನಾದರೂ ಆಗುತ್ತೆ ಅಂತ. ನೋಡಿ, ಇದು ಕಂಬಳಿ ಹುಳ ಆರಾಮ ಮಲ್ಕೊಂಡೈತೆ. ಹೀಗೆ ಹೆಜ್ಜೆ ಇಡುತ್ತಾ ಈ ಬೆಟ್ಟವನ್ನು ಹತ್ತಬೇಕು. ನೋಡಿ ಎಲೆ ತುಂಬ ಚೆನ್ನಾಗಿದೆ ಅಲ್ಲ, ಲವ್ ಯು ಎಲೆ. ಇದು ದಣಿದವರು ಕೂತ್ಕೊಳ್ಳೋದಕ್ಕಾಗಿ ಮಾಡಿರುವ ಒಂದು ಆಸನ. ಹಾಸನ ಸಕಲೇಶ್ಪುರ ಅಲ್ಲ, ಹಾಸನ. ನೋಡಿ ಇಲ್ಲೆಲ್ಲ ಇದ್ದಾವೆ ಆಸನಗಳು. ಚೆನ್ನಾಗಿದೆಯಾ ಇಲ್ಲಿ? ನಾನು ಈಗ ಸೂರ್ಯಾಸ್ತ ನೋಡುವುದಕ್ಕಾಗಿ ಹತ್ತುತ್ತಿದ್ದೇನೆ. ನೋಡಿ ಬೆಂಗಳೂರು ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ. ವಾಜರಳ್ಳಿ, ಉತ್ರಳ್ಳಿ ಸುತ್ತಮುತ್ತ ಅದ್ಭುತ ಅಲ್ವಾ? ನೋಡಿ ನೋಡಿ, ಇದು ಸನ್ಸೆಟ್ ವ್ಯೂ ಪಾಯಿಂಟ್. ಇಲ್ಲಿಂದ ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣ್ತಿದೆ. ಇನ್ನೇನು ಸೂರ್ಯಾಸ್ತವಾಗುವ ಸಮಯ. ಪ್ರಕೃತಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ. ಇದೇ ತುರಹಳ್ಳಿ ಟ್ರೀ ಪಾರ್ಕ್ನಲ್ಲಿ ಅಡಗಿರುವ ಪ್ರಕೃತಿ. ಒಂಥರ ಬೆಂಗಳೂರಿನಲ್ಲಿ ಒಂದು ಮಿನಿ ಚಿಕ್ಕಮಗಳೂರು ಅಂತ ಹೇಳ್ಬೋದು. ಎಲ್ರಿಗೂ ಬಾಯ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.